ಓಂ ಶಾಂತಿ. ಇವತ್ತಿನ ವಿಚಾರ ಸಾಗರ ಮಂಥನ ಮಾಡಲಿಕ್ಕೆ ಬಾಬಾ ಕೊಟ್ಟಿರುವಂಥ ವಿಷಯ ಸ್ಥಿತ ಪ್ರಜ್ಞಾ ಅಂತ. ಈ ಶಬ್ದ ವಿಶೇಷವಾಗಿ ಭಗವದ್ಗೀತೆಯಲ್ಲಿ ಬರ್ತದೆ. ಕೃಷ್ಣ ಅರ್ಜುನನಿಗೆ ಹೇಳ್ತಾರೆ, ಯಾವುದೇ ಕರ್ಮ ಮಾಡಬೇಕಾದ್ರೆ ಸ್ಥಿತಪ್ರಜ್ಞನಾಗಿ ಮಾಡು ಅಂತ ಹೇಳ್ತಾರೆ. ಸ್ಥಿತ ಅಂತಂದ್ರೆ ಏನು? ನೀನು ಕರ್ಮವನ್ನ ಮಾಡಲಿಕ್ಕೆ ಸ್ಥಿತನಾಗು, ರೆಡಿಯಾಗು ಅಂತ ಅರ್ಥ. ಉದಾಹರಣೆಗೆ, ಇವಾಗ ನೀವು ಸ್ಥೂಲವಾಗಿ ಅಡಿಗೆ ಮಾಡಬೇಕು ಅಂತಂದ್ರೆ ರೆಡಿ ಆಗ್ತಿರಲ್ವಾ? ಅದಕ್ಕೆ ಸಂಬಂಧಪಟ್ಟಂತ ಬಟ್ಟೆ, ರೇಷ್ಮೆ ಸೀರೆ ಉಟ್ಕೊಂಡು ಅಡಿಗೆ ಮಾಡ್ಲಿಕ್ಕೆ ಹೋಗೋದಿಲ್ವಲ್ಲ. ಸಮಯ, ಸ್ಥಳ, ವ್ಯಕ್ತಿ, ವಸ್ತು, ವಿಷಯ, ಸಾಧನಗಳು, ಅದನ್ನೆಲ್ಲ ರೆಡಿ ಮಾಡಿಕೊಂಡು ಮಾನಸಿಕವಾಗಿ, ಶಾರೀರಿಕವಾಗಿ ಪ್ರಪಂಚದಲ್ಲಿ ಸಿಗುವಂತ ವಸ್ತುವಿನ ಆಧಾರದಲ್ಲಿ ನಾವೇನ್ ಮಾಡ್ತೀವಿ? ಆ ಕರ್ಮವನ್ನ ಮಾಡಲಿಕ್ಕೆ ಸ್ಥಿತ ಮಾಡ್ಕೊತೀವಿ, ರೆಡಿ ಮಾಡ್ಕೊತೀವಿ. ಇವಾಗ ಅಡಿಗೆ ಮನೆಗಂತ ಹೋಗಿದ್ದೀರಿ, ಮನಸ್ಸಿನಲ್ಲಿ ಆಫೀಸಿನ ವಿಷಯ ಇದೆ, ವ್ಯಾಪಾರದ ವಿಷಯ ಇದೆ ಅಂತಂದ್ರೆ ಆ ಕರ್ಮ ಸರಿಯಾಗತ್ತಾ? ಆಗೋದಿಲ್ಲ. ಮೈ ಮೇಲಿರುವಂಥ ಬಟ್ಟೆ ಒದ್ದೆ ಆಗ್ಬಿಟ್ಟಿದೆ, ಧೂಳಾಗ್ಬಿಟ್ಟಿದೆ ಅಂತ ತಿಳ್ಕೊಳ್ಳಿ. ಅಥವಾ ಸ್ನಾನ ಮಾಡಿಲ್ಲ ಅಂತ ತಿಳ್ಕೊಳ್ಳಿ. ಅವಾಗ ಆ ಕರ್ಮ ಸರಿಯಾಗತ್ತಾ? ಇಲ್ಲ. ನೀವಿರುವಂಥ ಸ್ಥಳದಲ್ಲಿ ಅಡಿಗೆ ಮಾಡ್ಲಿಕ್ಕೆ ಹೋಗಿದ್ರೆ ಕರೆಂಟ್ ಇಲ್ಲ, ಸರಿಯಾಗತ್ತಾ? ಅಡಿಗೆ ಮನೆ ಚಿಕ್ಕದಿದೆ, ಅವಾಗ ಸರಿಯಾಗತ್ತಾ? ಗ್ಯಾಸ್ ಖಾಲಿ ಆಗ್ಬಿಟ್ಟಿದೆ, ಅವಾಗ ಸರಿಯಾಗತ್ತಾ? ನಿಮ್ಗೆ ಬೇಕಾಗಿರೋ ಸೈಜಿನ ಪಾತ್ರೆ ಸಿಗ್ತಾ ಇಲ್ಲ, ಅವಾಗ ಸರಿಯಾಗತ್ತಾ? ಇಲ್ವಲ್ಲ. ಅಂದರೆ ಆ ಕರ್ಮವನ್ನ ಮಾಡಲಿಕ್ಕೆ, ಕರ್ಮ ಮಾಡೋದು ಯಾರು? ಆತ್ಮೀಯರೇ, ಆತ್ಮ ಅಲ್ವಾ? ಅವಾಗ ಆತ್ಮಕರ್ಮ ಮಾಡ್ಲಿಕ್ಕೆ ಏನ್ ಬೇಕು? ತನು, ಮನ, ಧನ, ಜನ ಸಹಿತ ಆತ್ಮ. ಹೌದಾ? ಅಂದ್ರ ಆ ಸಮಯದಲ್ಲಿ ಆ ಸಂಕಲ್ಪದಲ್ಲಿ ಏನು ಕರ್ಮವನ್ನ ಮಾಡಬೇಕು? ಮನಸ್ಸಿನಿಂದ, ಬುದ್ಧಿಯಿಂದ, ಶರೀರದಿಂದ, ಸಾಧನದಿಂದಲೂ ಕೂಡ ಕರ್ಮವನ್ನ ಮಾಡುವಂತ ಮೊದಲು ಆತ್ಮ ತಾನು ಸಹಿತ ತನ್ನ ಕರ್ಮೇಂದ್ರಿಯವನ್ನ ಸ್ಥಿತ ಮಾಡಬೇಕಾಗ್ತದೆ. ಬೆಳಿಗ್ಗೆ ಇದ್ದಿದ್ದೀರಿ, ಅಡಿಗೆ ಮಾಡ್ಲಿಕ್ಕೆ ಹೋಗಿದ್ದೀರಾ, ತಿಂಡಿ ತಿಂದೇ ಇಲ್ಲ, ನೀರು ಕುಡ್ದೇ ಇಲ್ಲ, ಏನಾಗ್ತದೆ? ಅವಾಗ ನೀವು ಸ್ಥಿತ ಆದಂಗ ಆಯ್ತಾ? ಇಲ್ಲ ಅಲ್ವಾ? ಹಾಗೆ ಸ್ಥಿತ ಅಂತಂದ್ರೆ ಏನು? ಆತ್ಮ ಕರ್ಮವನ್ನ ಮಾಡಲಿಕ್ಕೆ ಏನೇನು ಅವಶ್ಯಕತೆ ಇದೆಯೋ, ಅಂದ್ರೆ ಸ್ವಯಂ ಆತ್ಮ ಆ ಕರ್ಮವನ್ನ ಮಾಡ್ಲಿಕ್ಕೂ ಕೂಡ ರೆಡಿ ಆಗಿರಬೇಕು. ಉದಾಹರಣೆಗೆ ನಾವು ಸೇವಾ ಕೇಂದ್ರಕ್ಕೆ ಹೋಗ್ತೀವಿ, ಅಥವಾ ಮನೆಯಲ್ಲಿ ಅಡಿಗೆ ವಿಷಯನೇ ತಗೊಳ್ಳೋಣ. ಅಡಿಗೆ ಮಾಡ್ಲಿಕ್ಕಂತ ಹೋಗಿದ್ದೀರಾ, ನಿಮ್ಗೆ ಅಡಿಗೆ ಮಾಡ್ಲಿಕ್ಕೆ ಇಷ್ಟ ಇಲ್ಲ, ಮನೆಯವ್ರ ಜೊತೆ ಜಗಳ ಆಯ್ತು, ಮಕ್ಕಳ ಜೊತೆಗೆ ಜಗಳ ಆಯ್ತು. ಅವಾಗ ಖುಷಿಯಿಂದ ಮಾಡ್ತೀರಾ, ಬೈಕೊಂಡು ಮಾಡ್ತೀರಾ? ಅವ್ ನೀವು ಸ್ಥಿತ ಆಗಿದ್ದೀರೋ ಆಗಿಲ್ವೋ? ಆಗಿಲ್ಲ. ಅಂದ್ರೆ ಇಲ್ಲಿ ಮನಬುದ್ಧಿ ಸಂಸ್ಕಾರ ಇದೆ, ಸ್ಥಳನೂ ಇದೆ, ಸಾಧನನೂ ಇದೆ. ಯಾರು ರೆಡಿ ಆಗಿಲ್ಲ? ಆತ್ಮ ರೆಡಿ ಆಗಿಲ್ಲ. ಆತ್ಮ ರೆಡಿ ಆಗಿಲ್ಲ ಅಲ್ಲಿ ಇನ್ನು. ಓಕೆ, ಆ ಕರ್ಮವನ್ನ ಮಾಡ್ಲಿಕ್ಕೆ ಅದಕ್ಕೆ ಆಸಕ್ತಿ ಇಲ್ಲ. ಹಾಗಂತ ಕರ್ಮ ಮಾಡತ್ತೆ, ಮಾಡಲ್ಲ ಅಂತಲ್ಲ, ಮಾಡತ್ತೆ. ಆದ್ರೆ ಅದಕ್ಕೆ ಬೇಕಾಗಿರುವಂತ ಸ್ಥಿತಿ ಇಲ್ಲ. ಬಟ್ಟೆ ವಾಶ್ ಮಾಡ್ಲಿಕ್ಕೆ ಹೋಗಿದ್ದು ನೀರೇ ಇಲ್ಲ, ಸೋಪೆ ಇಲ್ಲ, ಅವಾಗ ಕರ್ಮ ಮಾಡ್ಲಿಕ್ಕೆ ಆಗತ್ತಾ? ಇಲ್ಲವಲ್ಲ. ಅದಕ್ಕಾಗಿ ಒಂದು ಕರ್ಮ ಪರಿಪೂರ್ಣವಾಗಿ ಆಗ್ಬೇಕು, ಯಥಾರ್ಥವಾಗಿ ಆಗ್ಬೇಕು, ವಿಧಿವತ್ತಾಗಿ ಆಗ್ಬೇಕು, ಆ ಕರ್ಮದ ಸಫಲತೆ ಬರಬೇಕು, ನಿನಗೆ ಬೇಕಾಗಿರುವಂತ ರೀತಿಯಲ್ಲಿ ಆ ಕರ್ಮದ ಫಲ ಬರಬೇಕು, ಅದ ನಿನಗೆ ಖುಷಿ ಕೊಡಬೇಕು ಅಂತಂದ್ರೆ ಸ್ಥಿತಪ್ರಜ್ಞನಾಗಿ ನೀನು ಕರ್ಮವನ್ನ ಮಾಡುವಂತ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಹೇಳ್ತಾನೆ. ಶ್ರೀಕೃಷ್ಣ ಅಂತಂದ್ರೆ ಇಲ್ಲಿ ಪರಮಾತ್ಮ, ಅರ್ಜುನ ಅಂತಂದ್ರೆ ನಾವು ಆತ್ಮ. ಸ್ಥಿತ ಯಾವುದೇ ಕರ್ಮವನ್ನ ಮಾಡ್ಬೇಕಾದ್ರೆ, ಇವಾಗ
ನಾವು ಎಲ್ಲಿ ಮಾರ್ಕೆಟಿಗೆ ಹೋಗಿರ್ತೀರಾ, ಜಾತ್ರೆಗೆ ಹೋಗಿರ್ತೀರಾ, ಅವಾಗ ಯೋಗ ಮಾಡಿ ಅಂದ್ರೆ ಮಾಡ್ಲಿಕ್ಕೆ ಆಗತ್ತಾ ನಿಮಗೆ? ಇಲ್ಲ ಅಲ್ವಾ? ಇಲ್ಲ. ಅದಕ್ಕಾಗಿ ಬಾಬಾರ ಒಂದು ರೂಮು, ಬಾಬಾರ ಒಂದು ಫೋಟೋ, ಅಗರಬತ್ತಿ, ಸ್ವಚ್ಛವಾದ ಸ್ಥಳ ಇದ್ರೆ ಚೆನ್ನಾಗಿರ್ತದೆ. ಓಕೆ. ಅದಕ್ಕೆ ಭಗವಂತ ಹೇಳ್ತಾರೆ, ನಿಮ್ಮ ಮನಸ್ಸನ್ನ, ಶರೀರವನ್ನ, ಸಾಧನವನ್ನ ಆ ವರ್ತಮಾನ ಸಮಯಕ್ಕೆ ತಕ್ಕಾಗಿ ಜ್ಞಾನ ಸಹಿತವಾಗಿ ಆತ್ಮಕರ್ಮ ಮಾಡಲಿಕ್ಕೆ ಸ್ಥಿತನಾಗುವಂಥದ್ದು, ಸ್ಥಿತಿ ಸೆಟ್ ಮಾಡ್ಕೊಳ್ಳುವಂಥದ್ದು ಹೇಳ್ತಾರೆ. ಅದಕ್ಕೆ ಸ್ಥಿತ. ಇನ್ನು ಪ್ರಜ್ಞಾ ಅಂತಂದ್ರೆ ಏನು? ಪ್ರಜ್ಞಾ ಅಂತಂದ್ರೆ ಎಚ್ಚರಾವಸ್ಥೆ ಅಂತ, ಅರೆಪ್ರಜ್ಞಾವಸ್ಥೆ ಅಂತ ಹೇಳ್ತಾರೆ. ಅರೆಪ್ರಜ್ಞಾವಸ್ಥೆ ಅಂತಂದ್ರೆ ಏನ್ ಹೇಳಿ? ಅರ್ಧಂಬರ್ಧ ಹೀಗೆ. ಆಚೆನೂ ಅಲ್ಲ ಈಚೆನೂ ಹಾ, ಅಲ್ಲ. ಇವಾಗ ಕೆಲವೊಬ್ರಿಗೆ ಏನ್ ಮಾಡ್ತಾರೆ, ಕಾಲ್ ಆಪರೇಷನ್ ಮಾಡ್ಬೇಕಾದ್ರೆ ಅರ್ಧ ಅನಸ್ತೇಷಿಯಾ ಕೊಟ್ಟಿರ್ತಾರೆ ನೋಡಿ, ಮೇಲ್ಗಡೆ ಗೊತ್ತಿರ್ತಾರೆ, ಕೆಳಗಡೆ ಗೊತ್ತಿರೋದಿಲ್ಲ. ಹಾಗೆ ನಾವೇನ್ ಹೇಳ್ತೀವಿ, ಮರ್ತೋಗ್ಬಿಡತ್ತೆ ರೀ ಅಂತ ಹೇಳ್ತೀವಿ. ಅದಕ್ಕೇನ್ ಹೇಳ್ತಾರೆ, ಅರೆ ಪ್ರಜ್ಞಾ ಅಂತಂದ್ರೆ ನೀನೇನು ಕರ್ಮ ಮಾಡ್ತಿದೀಯಾ ಅಂತ ನಿನಗೇನಾಗಿರ್ಬೇಕು, ಗೊತ್ತಿರ್ಬೇಕು. ಗೊತ್ತಿರ್ಬೇಕು. ಇವಾಗ ನೀವು ಬಾಬನ ಅಮೃತ ವೇಳೆಗೆ ಎದ್ದುಬಿಟ್ಟು ಮಲ್ಕೊಂಡಿರ್ತೀರಾ, ಅವಾಗ ಏನೇನೋ ಕನಸುಗಳು ಬರ್ತಾವೆ. ತುಂಬಾ ಜನ ಏನ್ ಹೇಳ್ತಾರೆ ಅಂತಂದ್ರೆ, ಅಣ್ಣವ್ರಿಗೆ ಕನಸು ಬಿಡೋದೇ ಅವಾಗ ಅಂತ. ಯಾವಾಗ? ಅಮೃತ ವೇಳೆ ಆದಮೇಲೆ ನಿದ್ರೆ ಮಾಡ್ದ. ಯಾಕೆ? ಅಮೃತ ವೇಳೆ ಆದಮೇಲೆ ನಿದ್ರೆ ಮಾಡ್ಲಿಕ್ಕೆ ಭಗವಂತನ ಶ್ರೀಮತ ಇಲ್ಲ. ಅವಾಗ ಬಾಬನ ಸಪೋರ್ಟ್ ಸಿಗಲ್ಲ. ಇನ್ನು ಕೆಲವೊಬ್ಬರು ತುಂಬಾ ಡ್ಯೂಟಿಯನ್ನ ಮಾಡ್ತಿರ್ತಾರೆ, ರಾತ್ರಿ ಪೂರ್ತಿ ನಿದ್ರೆ ಇರೋದಿಲ್ಲ, ಅವ್ರಿಗೆ ಓಕೆ, ಆದ್ರೂ ಬಾಬನಷ್ಟು ಸಪೋರ್ಟ್ ಸಿಗೋದಿಲ್ಲ. ಅವಾಗ ಏನಾಗತ್ತೆ, ನಾ ಪೂರ್ತಿ ನಿದ್ದೆನೂ ಮಾಡೋದಿಲ್ಲ, ಪೂರ್ತಿ ಎಚ್ಚರನೂ ಇರೋದಿಲ್ಲ. ಯಾಕೆ ಹೇಳಿ? ಅದೇ ಪ್ರಜ್ಞಾವಸ್ಥೆ. ಅರ್ಧ ಗಂಟೆ ಆದ್ಮೇಲೆ ಹೇಳ್ಬೇಕು, 1 ಗಂಟೆ ಆದ್ಮೇಲೆ ಹೇಳ್ಬೇಕು. ಹೇಳ್ಬೇಕು ಹೇಳುವಂಥದ್ದು ಇರ್ತದಲ್ಲ, ಅಲ್ಲಿ ಮನಸ್ಸು ಏನ್ ಮಾಡ್ತಾ ಇರ್ತದೆ, ಆಕ್ಟಿವೇಟ್ ಆಗ್ತಾ ಇರ್ತದಲ್ಲ ಅಲ್ವಾ? ಬಸ್ಸಲ್ಲಿ ನಿದ್ರೆ ಮಾಡಿರ್ತೀರಾ, ನೀವು ಮನಸ್ಸಿಗೆ ಡೈರೆಕ್ಷನ್ ಅನ್ನು ಕೊಟ್ಬಿಟ್ಟು ಇಷ್ಟು ಗಂಟೆಗೆ ಹೇಳ್ಬೇಕು ಅಂತ ನೀವು ಡೈರೆಕ್ಷನ್ ಕೊಟ್ಬಿಟ್ಟು ಮಲ್ಕೊಂಡ್ರೆ ನಿದ್ರೆ ಸರಿ ಆಗತ್ತಾ? ಆಗತ್ತೋ ಆಗಲ್ಲ. ಆಗಲ್ವೋ? ಆಗಲ್ಲ. ಆಗಲ್ಲ. ಯಾಕೆ? ಅಲ್ಲಿ ಹೇಳ್ಬೇಕು ಎದ್ದೇಳ್ಬೇಕು. ಹೇಳುವಂಥದ್ರಿಂದ 5-10 ನಿಮಿಷಕ್ಕೆ ಏನಾಗ್ತಾರೆ, ಎಚ್ಚರ ಆಗ್ತಾ ಇರ್ತದೆ. ಅದಕ್ಕೆ ಅರೆ ಪ್ರಜ್ಞಾವಸ್ಥೆ ಅಂತ ಹೇಳ್ತಾರೆ. ಅಂದ್ರೆ ನೀವೇನು ನಿದ್ರೆ ಮಾಡ್ತಿದ್ರು ಅಲ್ಲಿ ಸಂಪೂರ್ಣವಾದಂತ ಮನಬುದ್ಧಿಯನ್ನು ನೀವೇನ್ ಮಾಡಿ ಇನ್ವೆಸ್ಟ್ ಮಾಡಿಲ್ಲ. ನಿಮ್ಮ ಮನಸ್ಸು ಬುದ್ಧಿ ಅಥವಾ ಆತ್ಮನ ಶಕ್ತಿ ಏನಾಗಿದೆ, ಅರ್ಧ ನಿದ್ರೆ ಕಡೆಗಿದೆ, ಅರ್ಧ ಹೇಳ್ಬೇಕು ಅಂತ. ಹೇಳು. ಹೌದಾ? ಅದಕ್ಕೆ ಅರೆ ಪ್ರಜ್ಞಾವಸ್ಥೆ ಅಂತ ಹೇಳ್ತಾರೆ. ಅಡಿಗೆ ಮಾಡ್ತಿದ್ದೇನೆ, ಫೋನಲ್ಲಿ ಮಾತಾಡ್ತಿದ್ದೇನೆ, ಪ್ರಜ್ಞಾವಸ್ಥೆನೋ ಅರ ಪ್ರಜ್ಞಾವಸ್ಥೆನೋ? ಆರಪ್ರಜ್ಞ. ಕುಡಿತಾ ಇದ್ದೇನೆ, ದೋಸೆ ಮಾಡ್ತಿದ್ದೇನೆ, ಪ್ರಜ್ಞಾವಸ್ಥೆನೋ ಅರೆ ಪ್ರಜ್ಞಾವಸ್ಥೆನೋ? ಅರೆ ಪ್ರಜ್ಞಾ ಆರಪ್ರಜ್ಞ. ಯಾಕೆ? ಅರ್ಧ ಕರ್ಮ ಅರ್ಧ. ಎರಡರಲ್ಲೂ ಮಿಕ್ಸ್ ಆ ಆಗ್ತದೆ ಅಂತ. ಅರ್ಧ ಟೀ ಕುಡಿಯೋದು ಕಡೆಗಿದೆ, ಅರ್ಧ ಅಡಿಗೆ ಮಾಡೋದು ಕಡೆಗೆ. ಅಡ್ಗೆ. ನೆಕ್ಸ್ಟ್ ಕ್ವಶನ್ ತುಂಬಾ ಇಂಪಾರ್ಟೆಂಟ್. ನಾನು ಶರೀರ ಅಂತ ಕರ್ಮ ಮಾಡೋದು ಪ್ರಜ್ಞಾವಸ್ಥೆನೋ ಅರೆ ಪ್ರಜ್ಞಾವಸ್ಥೆನೋ? ಅರೆ ಪ್ರಜ್ಞಾವಸ್ಥೆನೆ. ಹೌದಾ ಯಾಕಂದ್ರೆ ನಾವು ಅಲ್ವೋ? ಶರೀರ ಅಲ್ಲ. ನಾನು ಆತ್ಮ ಅಲ್ವಾ? ಹ್ಮ್. ನಾನು ಸ್ತ್ರೀ, ನಾನು ಮಹಿಳೆ, ನಾನು ಸ್ತ್ರೀ ಶರೀರಧಾರಿ ಅಂತ ತಿಳ್ಕೊಳ್ಳೋದು ಕೂಡ ಅದೇನಾಗಿದೆ, ಅರೆ ಪ್ರಜ್ಞಾವಸ್ಥೆ, ಪೂರ್ತಿ ಪ್ರಜ್ಞಾವಸ್ಥೆ ಅಲ್ಲ ಅಲ್ವಾ? ಓಕೆ. ಈಗ ನಾನು ಬೆಳಿಗ್ಗೆ ತಿಂಡಿ ಮಾಡ್ತಿದ್ದೇನೆ ನಮ್ಮ ಮನೆಯವರಿಗೋಸ್ಕರ, ಪ್ರಜ್ಞಾವಸ್ಥೆನೋ ಅರೆ ಪ್ರಜ್ಞಾವಸ್ಥೆನೋ? ಅದು ಅಷ್ಟೇ ಅರೆ ಪ್ರಜ್ಞಾವಸ್ಥೆ. ಕಾರಣ ಶರೀರ ಭಾನ ಬಂತು. ಶರೀರ ಭಾರ ಬಂತು ಅಂದಲ್ಲಿ ಸಫಲತೆ ಬರ್ಲಿಕ್ಕೆ ಸಾಧ್ಯ ಇಲ್ವಲ್ಲ? ಹೌದು. ನೀವು ಕಲಿಯುಗದಲ್ಲಿ ಇದ್ದೀರಲ್ವಾ? ಕಲಿಯುಗದಲ್ಲಿ ಇರ್ಬೇಕು, ಸಂಗಮ ಯುಗದಲ್ಲಿ ಇರ್ಬೇಕು? ಸಂಗಮ ಯುಗದಲ್ಲಿ. ಅಂದ್ರೆ ಏನರ್ಥ? ನಾನೇನ್ ಬ್ರೇಕ್ಫಾಸ್ಟ್ ಮಾಡ್ತಿದ್ದೇನೆ ಬಾಬನಿಗೋಸ್ಕರ ಮಾಡ್ತಿದ್ದೇನೆ. ಹ್ಮ್. ಅಂದ್ರೆ ಕರ್ಮ ಮಾಡುವ ಮೊದಲು ನೀನು ಆತ್ಮನಾಗಿ ಪರಮಾತ್ಮನ ಜೊತೆಯಲ್ಲಿದ್ದು, ಅಂದ್ರೆ ನಾನು ಸಂಗಮ ಯುಗದಲ್ಲಿದ್ದೇನೆ, ನಾನು ಆತ್ಮನೇ, ನನಗೂ ಮೂರು ಲೋಕಕ್ಕೂ ಏನೂ ಸಂಬಂಧ ಇಲ್ಲ, ಯಾವುದೇ ಮೋಹ ಇಲ್ಲ, ಯಾವುದೇ ಬಂಧನ ಇಲ್ಲ, ಭಗವಂತನ ಜೊತೆಯಲ್ಲಿದ್ದು ಕರ್ಮವನ್ನು ಮಾಡ್ತಿದ್ದೇನೆ, ಭಗವಂತನ ಸಹಯೋಗ ಪಡ್ಕೊಳ್ತಿದ್ದಾನೆ, ಭಗವಂತನ ಶ್ರೀಮತದ ಅನುಸಾರ ನಡೀತಾ ಇದ್ದೇನೆ, ಭಗವಂತನತ್ತನೇ ಮಾಡಿಸ್ತಾ ಇದ್ದೇನೆ, ಇದರಲ್ಲಿ ನನ್ನಲ್ಲಿ ಸ್ವಾರ್ಥ ಇಲ್ಲ. ಇಷ್ಟೆಲ್ಲ ನಿನ್ನ ಮನಸ್ಸನ್ನ ಸ್ಥಿತ ಮಾಡ್ಬೇಕು. ಏನ್ ಮಾಡ್ಬೇಕು? ಸ್ಥಿತ ಮಾಡಿ ಕರ್ಮವನ್ನು ಮಾಡಿದರೆ, ಅಂದ್ರೆ ಪ್ರಜ್ಞೆ ನಿನಗೆ ಗೊತ್ತಿರ್ಬೇಕು, ನಾನು ಎಲ್ಲಿದ್ದೇನೆ, ಸಂಗಮ. ಇದ್ದೇನೆ ಅಂತ. ಕೆಲವೊಂದ್ಸಲ ಹೆಣ್ಣು ಮಕ್ಕಳು ಅಥವಾ ಗಂಡು ಮಕ್ಕಳು, ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಅಂತಲ್ಲ, ಸಪೋಸ್ ಕಾಲಿಗೇನೋ ತಾಗ್ಬಿಟ್ಟು ಬಿದ್ದೋಗತ್ತೆ ಅಂತ ತಿಳ್ಕೊಳ್ಳಿ. ನಾವು ಚಿಕ್ಕವರಿದ್ದಾಗ ಏನಾಗ್ತಿದ್ವು, ಕೆಳಗಡೆಗೆಲ್ಲ ಊಟ ಕೂತ್ಕೊಳ್ತಿದ್ರ, ನಾವು ಟಕ್ಕಂತ ಓಡಿ ಬರ್ತಿದ್ವಿ, ಅಲ್ಲಿ ಪಕ್ಕದಲ್ಲಿ ನೀರಿನ ಲೋಟ ಇಡ್ತಿದ್ವು, ಬಿದ್ದು ಬಿಡ್ತಿತ್ತು. ಆಗ ಮನೆಯವ್ರು ಏನ್ ಹೇಳ್ತಾರೆ ಹೇಳಿ?
ಪ್ರಜ್ಞೆ ಆಗಿಲ್ಲ ಅಂತ. ಮೈ ಮೇಲೆ ಪ್ರಜ್ಞೆ ಇಲ್ವಾ ಅಂತ ಹೇಳ್ತಾರೆ. ಹಂಗೆ ಕೇಳ್ತಾರೆ ಇದ್ದದ್ದು. ಕೇಳೋದು. ಮೈ ಕೇಳ್ತಾರೆ. ಮೇಲೆ ಪ್ರಜ್ಞೆ ಇರ್ಲಿಲ್ವಾ ಅಂದ್ರೆ ಏನರ್ಥ? ಗಮನ ಇಲ್ವಾ ಅಂತ ಅರ್ಥ. ಕಾಲ ಹತ್ರ ಏನಿದೆ, ಕಣ್ಣಿದ ಕಡೆಗೆ ಏನಿದೆ, ಗಮನ ಇಲ್ವಾ? ಅದಕ್ಕಾಗಿ ಭಗವಂತ ಹೇಳ್ತಾರೆ, ಕರ್ಮ ಯಥಾರ್ಥವಾಗಲಿಕ್ಕೆ ಆತ್ಮ ಎಲ್ಲೆಲ್ಲಿ ಗಮನವನ್ನ ಕೊಡಬೇಕು, ಆ ಗಮನ ಎಲ್ಲ ಕರೆಕ್ಟ್ ಆಗಿದ್ರೆ ಕರೆಕ್ಟ್ ಆಗಿ ಇಟ್ಟು ಬಿಟ್ಟು ಆಮೇಲೆ ಕರ್ಮವನ್ನ ಮಾಡು. ಕರ್ಮ ಕರೆಕ್ಟ್ ಆಗ್ಲಿಕ್ಕೆ ಏನ್ ಮಾಡ್ಬೇಕು? ಎಲ್ಲೆಲ್ಲಿ ನೀನು ಗಮನವನ್ನ ಕೊಡಬೇಕು, ಶಕ್ತಿಯನ್ನ ಕೊಡಬೇಕು, ಅಟೆನ್ಷನ್ ಅನ್ನ ಕೊಡಬೇಕು, ಅದ ಕಡೆಗೆ ಏನ್ ಮಾಡಬೇಕು? ಮನಸ್ಸು ಬುದ್ಧಿಯನ್ನ ಇಟ್ಟು ಅದನ್ನ ಅಲ್ಲಿ ಸ್ಥಿತ ಮಾಡಿ ಕರ್ಮವನ್ನು ಮಾಡಿದಾಗ ಆ ಕರ್ಮ ಸರಿಯಾಗತ್ತೆ. ಆದ್ಮೇಲೆ ಸತ್ಯ ಹೇಳಿ, ನಿಂತ್ಕೊಂಡು ಊಟ ಮಾಡಿದ್ರೆ ಚೆನ್ನಾಗಿರ್ತದೋ, ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೊಂಡು ಊಟ ಮಾಡಿದ್ರೆ ಚೆನ್ನಾಗಿರ್ತದೋ, ನೆಲದ ಮೇಲೆ ಕೂತ್ಕೊಂಡು ಊಟ ಮಾಡಿದ್ರೆ ಚೆನ್ನಾಗಿರ್ತದೋ? ಸರಿ ನೆಲದ ಮೇಲೆ. ಅಲ್ವಾ? ಯಾರು ಚಿಕ್ಕಂದಿನ ನೆಲದ ಮೇಲೆ ಕೂತ್ಕೊಂಡು ಊಟ ಮಾಡಿದಾರೋ, ಅದು ಬಾಳೆಯಲ್ಲಿ ಊಟ ಮಾಡಿದಾರೋ, ಅವ್ರಿಗೆ ಅದ್ರ ಬೆಲೆ ಏನು ಅಂತ ಗೊತ್ತಿರ್ತದೆ. ಈಗಿನ ಜನರೇಷನ್ಗೆ ಅದು ಗೊತ್ತಿಲ್ಲ ಅಲ್ವಾ? ಹಾಗೆ ಸ್ಥಿತ ಅಂತಂದ್ರೆ ಆತ್ಮೀಯರೇ, ಯಾವುದೇ ಕರ್ಮವನ್ನ ಮಾಡಬೇಕಾದ್ರೆ ಸ್ವಯಂ ಆತ್ಮ ತನ್ನ ಸೂಕ್ಷ್ಮ ಕರ್ಮೇಂದ್ರಿಯಗಳ ಸಹಿತ, ಶರೀರ ಸಹಿತ ಸಾಧನವನ್ನ ಆ ಕರ್ಮಕ್ಕೆ ಸರಿಯಾಗಿ ಸೆಟ್ ಮಾಡ್ಕೊಳ್ಬೇಕಾಗ್ತದೆ. ಸೆಟ್ ಮಾಡಿ ಆ ಕರ್ಮ ಮುಗಿಯುವವರೆಗೂ ಕೂಡ, ಕರ್ಮದ ಫಲ ಬರೆಯುವವರೆಗೂ ಕೂಡ ಆತ್ಮ ಅದರ ಜೊತೆಲೇ ಜೋಡಣೆಯಾಗಿರ್ಬೇಕು. ಯಾವ್ದ್ರ ಜೊತೆಗೆ? ಕರ್ಮದ. ಯಾವ ಕರ್ಮವನ್ನ ವರ್ತಮಾನದಲ್ಲಿ ಅದ ಮಾಡ್ತಿದ್ಯೋ ಅದ ಕಡೆಗೆ ಮಾತ್ರ ಗಮನವನ್ನು ಇಡಬೇಕು. ಅಮೃತ ವೇಳೆ ಯೋಗ ಅಂದ್ರೆ ಯೋಗನೇ. ಅಲ್ಲಿ ಮುರಳಿ ಬರಬಾರ್ದು, ಅಲ್ಲಿ ಮನನ ಚಿಂತನ ಬರಬಾರ್ದು, ವಿಚಾರ ಸಾಗರ ಮಂಥನ ಬರಬಾರ್ದು. ಅದು ಬಂದೂನು ಕೂಡ 2 ನಿಮಿಷ 5 ನಿಮಿಷ ಮುಗಿಸ್ಬಿಡ್ಬೇಕು. ಮತ್ತೆ ವಾಪಸ್ ಏನಿರ್ಬೇಕು? ಯೋಗ. ಬೆಳಿಗ್ಗೆ ಎದ್ದ ತಕ್ಷಣ ಏನ್ ಮಾಡ್ತೀವಿ? ಮುಖ ತೊಳೆಯೋದು, ಶರೀರಕ್ಕೆ ಸ್ನಾನ ಮಾಡಿಸೋದು ಅಲ್ವಾ? ನಾನು ಬೆಂಗಳೂರಿನಲ್ಲಿ ನೋಡಿದ್ದೀನಿ ಆದ್ಮೇಲೆ ಎಷ್ಟೋ ಜನ ಹೆಣ್ಮಕ್ಳು ಏನ್ ಮಾಡ್ತಾರೆ ಗೊತ್ತಾ? ಮಧ್ಯಾಹ್ನ 11 ಗಂಟೆಗೆ ಬಡಚಿ ಇಟ್ಕೊಂಡ್ಬಿಟ್ಟು ಓಡಾಡ್ಕೊಂಡಿರ್ತಾರೆ. ಅದೇನರ್ಥ? ಅದೇನರ್ಥ ಹೇಳಿ ನೋಡೋಣ. ಮಧ್ಯಾಹ್ನ 11 ಗಂಟೆ ಅಷ್ಟೊತ್ತಿಗೆ ಬಾಯಲ್ಲಿ ಟೂತ್ ಬ್ರಷ್ ಇಟ್ಕೊಂಡ್ಬಿಟ್ಟು ಹೊರಗಡೆ ಎಲ್ಲ ಹಲ್ಲುಜ್ತಾ ಇದ್ದಾರೆ, ಹೊರಗಡೆ ತಿರುಗಿಬಿಟ್ಟು. ಅದೇನರ್ಥ? ಪ್ರಜ್ಞೆ ಅಲ್ಲ. ಬೆಳಿಗ್ಗೆ ಎದ್ದು ಬಿಟ್ಟು ಇನ್ನೂ ಹಲ್ಲೇ ಉಜ್ಜಿಲ್ಲ ಅಂತ ಅರ್ಥ. ಮನೇಲಿ ಎಲ್ಲ ಕೆಲಸ ಮುಗೀತು, ಮಕ್ಕಳಿಗೆ ಮನೆಯವ್ರಿಗೆಲ್ಲ ಅಡಿಗೆ ಮಾಡಿ ಟಿಫಿನ್ ಕ್ಯಾರಿಯರ್ ಕೊಟ್ಟು ಮುಗೀತು. ಯಾಕಂದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ಟೈಮ್ ಇರೋದಿಲ್ಲಲ್ಲ, ಅವರಿಗೆಲ್ಲ ಲೇಟ್ ಆಗ್ತಲ್ಲ, ಬೈತಾರಲ್ಲ ಅವರು. ಅದಕ್ಕಾಗಿ ಈ ಕೆಲಸವನ್ನು ಹಂಗೇ ಬ್ಯಾಲೆನ್ಸ್ ಇಟ್ಟಿದ್ದಾರೆ. ಅವರೆಲ್ಲ ಹೋದ್ಮೇಲೆ ಟೈಮ್ ಸಿಗ್ತಲ್ಲ, ಆಮೇಲೆ ಊರ್ ಸುತ್ಕೊಂಡು ಏನ್ ಮಾಡ್ಕೊಳ್ತಾರೆ ಇವರು? ಟೈಮ್ ಇದೆಯಲ್ಲ ಇವಾಗ, ಇಲ್ಲ ಹಲ್ಲೋಜ್. ಅವ್ರಿಗೆ ಸೀದಾ ಪ್ರಜ್ಞೆ ಹೇಳ್ತಾರೋ ಹೇಳಲ್ವೋ? ಹೇಳಲ್ಲ. ಅಮೃತ ವೇಳೆ ಸ್ಟಾರ್ಟ್ ಆಗೋದು ಎಷ್ಟು ಗಂಟೆಗೆ? 3:30. ಕೆಲವ್ರು 4 ಗಂಟೆಗೆ ಹೇಳ್ತಾರೆ, 4:15 ಹೇಳ್ತಾರೆ, 4:45 ಹೇಳ್ತಾರೆ. ಅವ್ರು ಬೇಕಾಗಿರೋ ಟೈಮ್ಲಿ ಅವ್ರು ಬರ್ತಾರೆ. ಅವ್ರು ಸೀತಾ ಪ್ರಜ್ಞೆ ಹೌದೋ ಅಲ್ವೋ? ಅಲ್ಲ. ಅಲ್ವಾ? ಅದಕ್ಕೆ ಬಾಬಾ ಏನ್ ಹೇಳ್ತಾರೆ? ಯಾವ ಕರ್ಮವನ್ನ ಸಮಯದಂತೆ ಸ್ವಯಂ ಆತ್ಮ ಕರ್ಮವನ್ನ ಮಾಡ್ಲಿಕ್ಕೆ ಮಾನಸಿಕವಾಗಿ ಖುಷಿಯಿಂದ ರೆಡಿಯಾಗಿ, ಜೊತೆಗೆ ಕರ್ಮ ಚೆನ್ನಾಗಾಗ್ಲಿಕ್ಕೆ ವರ್ತಮಾನ ಸಮಯದಲ್ಲಿ ಸಂಗಮಯುಗದ ಆಧಾರದಲ್ಲಿ ಭಗವಂತನ ಜೊತೆಲಿ ಇಟ್ಕೊಂಡು, ಆ ಕರ್ಮದ ಫಲದಲ್ಲಿ ಯಾವುದೇ ವಿಕಾರ ಇರದೇನೆ ನಿಸ್ವಾರ್ಥ ಭಾವದಿಂದ ತನ್ನ ಸೂಕ್ಷ್ಮ ಮತ್ತು ಸ್ಥೂಲ ಕರ್ಮೇಂದ್ರಿಯವನ್ನೂ ಕೂಡ ಜೊತೆಯಲ್ಲಿ ಇಟ್ಕೊಂಡು, ಕರ್ಮವನ್ನು ಮಾಡ್ಲಿಕ್ಕೆ ಬೇಕಾಗಿರುವಂತ ಜ್ಞಾನವನ್ನೂ ಕೂಡ ಜೊತೆಲಿ ಇಟ್ಕೊಂಡ್ಬಿಟ್ಟು, ನಾನು ಏನು ಮಾಡ್ತಿದ್ದೇನೆ ಅಂತ ಆತ್ಮನಿಗೆ ಏನಾಗ್ಬೇಕು? ಗೊತ್ತಿರಬೇಕು. ತಿಳುವಳಿಕೆ, ಅರಿವು, ಪ್ರಜ್ಞಾ, ಅದಕ್ಕೆ ನನಗೆ ಗೊತ್ತಿರಬೇಕು. ಜೊತೆಗೆ ಅದಕ್ಕೆ ತಕ್ಕಾಗಿ ಎಲ್ಲ ಕರ್ಮೇಂದ್ರಿಯವನ್ನು ಸ್ಥಿತ ಮಾಡಬೇಕು. ಸೆಟ್ ಮಾಡಿ ಅದರಂತೆ ಕರ್ಮವನ್ನ ಮಾಡಿ ಆ ಕರ್ಮದ ಫಲವನ್ನ ನೀನು ಅನುಭವಿಸಿದ್ದೆ ಆದರೆ, ಹೇ ಅರ್ಜುನ್, ಹೇ ಆತ್ಮ, ನಿನ್ನ ಕರ್ಮ ಕರೆಕ್ಟ್ ಆಗತ್ತೆ, ಕರ್ಮದ ಫಲನೂ ಕೂಡ ಸರಿಯಾಗತ್ತೆ. ಬೆಳಿಗ್ಗೆ ಅಮೃತ ವೇಳೆ ಯೋಗಕ್ಕೆ ಯಾಕೆ ಕೂತ್ಕೊಳ್ತೀವಿ ನಾವು? ಕರ್ಮ ವಿನಾಶ ಮಾಡ್ಕೊಂಡು ಆತ್ಮನಿಗೋಸ್ಕರ ಕೂತ್ಕೊಳ್ತೀವಿ. ಯಾರಿಗೋಸ್ಕರ? ಆತ್ಮನಿಗೆ. ಅಲ್ಲಿ ಶರೀರದ ವಿಷಯ ಬಂದ ಸರಿ ಆಯ್ತೋ ಆಗಲ್ವೋ? ಆಗಲ್ಲ. ಶರೀರದ ಕಾಯಿಲೆ, ಶರೀರದ ಹಣ, ವ್ಯಾಪಾರ, ವ್ಯವಹಾರ, ಇನ್ಕ್ರಿಮೆಂಟು, ಪ್ರಮೋಷನು, ಲೆಕ್ಕಾಚಾರಗಳು, ಸರಿನೋ ತಪ್ಪು? ತಪ್ಪು. ಹಾಗೆ
ಆತ್ಮೀಯರೇ, ಸ್ಥೂಲವಾಗಿ ಸೂಕ್ಷ್ಮವಾಗಿ ಎರಡನ್ನೂ ಚೆಕ್ ಮಾಡ್ಕೊಳ್ಳಿ. ಶಾರೀರಿಕವಾಗಿ ಮಾನಸಿಕವಾಗಿ ಎರಡನ್ನೂ ಚೆಕ್ ಮಾಡ್ಕೊಳ್ಳಿ. ಪ್ರತಿಯೊಂದು ಕರ್ಮ ಮಾಡಬೇಕಾದ ಭಗವಂತ ಹೇಳಿರುವಂತ ರೀತಿಯಲ್ಲಿ ನಾನು ಸ್ಥಿತನಾಗಿದ್ದೇನಾ? ನಾನಂದ್ರೆ ಯಾರು? ಆತ್ಮ. ಆತ್ಮ. ಸದಾಕಾಲ ಆತ್ಮಿಕ ಸ್ಥಿತಿಯಲ್ಲಿ ಇದ್ಬಿಟ್ಟು ಕರ್ಮವನ್ನ ಮಾಡ್ತಿದ್ದೇನಾ? ದೇಹಿ ಅಭಿಮಾನಿ ಸ್ಥಿತಿಯಲ್ಲಿ ಇದ್ಬಿಟ್ಟು ಕರ್ಮವನ್ನ ಮಾಡ್ತಿದ್ದೇನಾ? ಯಾರು ಚೆಕ್ ಮಾಡ್ಕೊಳ್ಬೇಕು? ಸ್ವಯಂ. ನಾನೇ ಮಾಡ್ಕೊಳ್ಬೇಕು ತಾನೆ. ಅದಕ್ಕಾಗಿ ಭಾರತ ಸ್ಥಿತ ಪ್ರಜ್ಞಾ ಅಂತಂದ್ರೆ ನಿನಗೆ ಪ್ರಜ್ಞೆ ಇದ್ದು, ವಿಷಯ ಗೊತ್ತಿದ್ದು, ಏನು ಮಾಡಬೇಕು, ಏನು ಮಾಡಿದ್ರೆ ಏನಾಗತ್ತೆ, ಯಾವುದು ಸರಿ ಯಾವುದು ತಪ್ಪುದು ಅಂತ ತಿಳಿದುಕೊಂಡು ಅದರ ಅನುಸಾರ ನೀನು ರೆಡಿಯಾಗಿ ಕರ್ಮವನ್ನ ಮಾಡುವಂತ ಸ್ಥಿತಿಗೆ, ವಿಧಿವಿಧಾನಕ್ಕೆ ಏನ್ ಹೇಳ್ತಾರೆ? ಸ್ಥಿತ ಪ್ರಜ್ಞಾ. ಇನ್ನು ಕೆಲವ್ರು ಏನ್ ಮಾಡ್ತಾರೆ ಗೊತ್ತಾ? ಕೆಲಸ ಮಾಡ್ತಿರ್ತಾರೆ, ಯಾಕಂತ ಗೊತ್ತೇ ಇರೋದಿಲ್ಲ ಅವ್ರಿಗೆ, ಅಲ್ವಾ? ನಡ್ಕೊಂಡು ಹೋಗ್ತಾ ಇದ್ರೆ, ಎಲ್ಲಿ ಹೋಗ್ತಿದ್ರಿ? ಸುಮ್ಮನೆ ಟೈಮ್ ಪಾಸ್ ರೀ, ಮನೇಲಿ ಏನು ಕೆಲಸ ಇರ್ಲಿಲ್ಲ ಅಂತ ನಡ್ಕೊಂಡು ಹೋಗ್ತಿದ್ದೀನಿ. ಯಾರಿಗೊಬ್ರು ಫೋನ್ ಮಾಡ್ತಾರೆ, ಏನು ವಿಷಯ? ಏನು ಇಲ್ಲ, ತುಂಬಾ ಬೇಜಾರಾಗಿತ್ತು, ಮಾತಾಡೋಣ ಅಂತ ಅನಿಸ್ತು, ಮಾತಾಡ್ತೆ. ಅದೇನರ್ಥ? ಯಾಕೆ ಅಂತ ಗೊತ್ತು ಇಲ್ಲ, ಗುರು ಇಲ್ಲ, ಲಕ್ಷ್ಯ ಇಲ್ಲ, ಏನೂ ಇಲ್ಲ, ಸುಮ್ಮನೆ ಏನ್ ಮಾಡ್ತಾ ಇರ್ತಾರೆ? ಮಾತಾಡ್ತಿರ್ತಾರೆ, ಅಲ್ವಾ? ಅವ್ರಿಗೆ ಸಿದ್ಧ ಪ್ರಜ್ಞೆ ಅಂತ ಹೇಳ್ತಾರಾ? ಇಲ್ಲ. ಅದಕ್ಕಾಗಿ ಈ ಎಲ್ಲ ಶಬ್ದಗಳು ಏನು ಅಂತಂದ್ರೆ ಆತ್ಮೀಯರೇ, ಜೀವನವನ್ನು ನಡೆಸಲಿಕ್ಕೆ ಇದೆಲ್ಲ ತೀರಾ ಅವಶ್ಯಕತೆ ಇರ್ತದೆ. ಸರಿ, ಸ್ಥೂಲವಾಗಿ ನಾನು ಹೇಗೆ ಸ್ಥಿತವಾಗಬೇಕು ಅಂತ ಜನರನ್ನ ನೋಡ್ಬಿಟ್ಟು ನಾವು ಕಲಿಬಹುದು, ಹೌದಾ? ಅಡಿಗೆ ಮನೇಲಿ ಹೇಗಿರ್ಬೇಕು, ಮದುವೆ ಮನೆಗೆ ಹೋದಾಗ ಹೇಗಿರ್ಬೇಕು, ಮಾರ್ಕೆಟ್ ಅಲ್ಲಿ ಹೋಗಿರ್ಬೇಕು, ಶಾರೀರಿಕವಾಗಿ ನಾವು ಕಾಪಿ ಮಾಡ್ಬೋದು, ಆದ್ರೆ ಮಾನಸಿಕವಾಗಿ ಕಾಪಿ ಮಾಡ್ಲಿಕ್ಕೆ ಆಗೋದಿಲ್ಲ. ಭಗವಂತ ಹೇಳುವಂತ ಜ್ಞಾನದ ಆಧಾರದಲ್ಲಿ ಅದನ್ನ ಕಾರ್ಯಗತ ಮಾಡ್ತಾ ಮಾಡ್ತಾ ಹೋದಾಗ ಆವಾಗ ನಿಮ್ಗೆ ಏನಾಗತ್ತೆ? ಕರ್ಮದಲ್ಲಿ ಸಫಲತೆ ಹೇಳುವಂಥದ್ದು ಸಿಗತ್ತೆ. ಓಕೆ, ಸರಿ. ನೀವು ಬಸ್ಸಲ್ಲಿ ಯಾವಾಗ್ಲಾದ್ರೂ ಪ್ರಯಾಣ ಮಾಡಿದಿರೋ ಮಾಡಿಲ್ವೋ? ಮಾಡಿದ್ವಿ. ಓಕೆ, ಆ ಪ್ರಯಾಣ ನಿಮ್ಗೆ ಸುಖಕರ ಯಾವಾಗ ಆಗತ್ತೆ? ಯಾವಾಗ ಆರಾಮ ಅಂತ ಅನ್ಸುತ್ತೆ? ಸೀಟ್ ಸಿಗ್ತಾಗ. ಓಕೆ, ಹಿಂದ್ಗಡೆ ಸೀಟ್ ಸಿಕ್ಕಿದ್ರೆ ದಡ್ 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 ಜಂಪ್ ಹೊಡಿತಾ ಇದೆ, ಅವಾಗ? ಅಲ್ಲ, ಹಿಂದ್ಗಡೆ ಅಲ್ಲ, ಮಿಡ್ಲಲ್ಲಿ ಇಲ್ಲ, ಮುಂದೆ. ವಿಂಡೋ ಸೈಡೇ ಸಿಗಬೇಕು, ಮಧ್ಯದಲ್ಲೇ ಸಿಗಬೇಕು, ನಮ್ಗೆ ಬೇಕಾಗಿರೋ ಸೀಟೇ ಸಿಗಬೇಕು. ಸರಿ, ಸೀಟ್ ಮೇಲೆ ಕುತ್ಕೊಂಡಿದ್ದೀರಾ, ಮಧ್ಯದಲ್ಲೇ ಕುತ್ಕೊಂಡಿದ್ದೀರಾ, ಓಕೆ, ಪಕ್ಕದಲ್ಲಿ ಯಾರೋ ಗಂಡಸರು ಕುತ್ಕೊಂಡಿದ್ದಾರೆ, ಆವಾಗ ಸರಿ ಅನ್ಸಲ್ಲ. ಆಗೋದಿಲ್ಲ ತಾನೆ. ಸರಿ, ಸೀಟ್ ಸಿಕ್ಕಿಲ್ಲ, ನಿಂತಿದ್ದೀರಿ, ಆವಾಗ AC ಬಸ್ಸೇ, ಆವಾಗ ಅದು ಸರಿ ಇಲ್ಲ. ಅಲ್ವಾ? ಅಂದ್ರೆ ಆ ಜರ್ನಿ ಸರಿಯಾಗಿ ಆಗ್ಬೇಕು ಅಂತಂದ್ರೆ ಶರೀರವನ್ನು ಸುರಕ್ಷಿತವಾಗಿ ಸೀಟಲ್ಲಿ ಕುತ್ಕೊಂಡ್ಬಿಟ್ಟು ಏನಾಗ್ಬಿಡ್ತದೆ, ಅವಾಗ ಶರೀರದ ಕಡೆ ನೀವು ಗಮನ ಕೊಡ್ಬೇಕಾಗಿದ್ದಿಲ್ವಲ್ಲ? ಹೌದು. ಹಾಗೆ ಮನಸ್ಸನ್ನ ಪರಮಾತ್ಮನ ಮಡಿಲಲ್ಲಿ ಇಟ್ಕೊಂಡ್ಬಿಟ್ರೆ ಸೇಫ್, ಹೌದೋ ಅಲ್ವೋ? ಸದಾ ನಾನು ಬಾಬನ ಮಡಿಲಲ್ಲಿದ್ದೇನೆ, ಪ್ರತಿ ಕರ್ಮನ ಬಾಬಾ ಮಾಡ್ತಿದ್ದಾರೆ, ಸೇಫ್, ಹೌದೋ ಅಲ್ವೋ? ಸೇಫ್. ಅದಕ್ಕಾಗಿ ಇದನ್ನೆಲ್ಲ ನೀವು ರೆಡಿ ಮಾಡ್ಕೊಂಡಿದ್ದೀರಾ ಅಂತ ಬಾಬಾ ಕೇಳ. ಪೂರ್ವಭಾವಿ ತಯಾರಿ. ಎಲ್ಲಾದ್ರೂ ಟೂರಿಗೆ ಹೋಗ್ಬೇಕಾದ್ರೆ ಬೇಕಾಗಿರುವಂತ ಬಟ್ಟೆ, ಆಧಾರ್ ಕಾರ್ಡು, ಎಲ್ಲಾ ಸಾಮಾನುಗಳನ್ನು ನಾವು ರೆಡಿ ಮಾಡ್ಕೊಂಡಿದ್ರೆ ಅವಾಗ ನಮ್ಗೇನು ತೊಂದರೆ ಆಗೋದಿಲ್ಲ. ಮನೇಲಿ ನೆಂಟರು ಬರ್ತಾರೆ ಅಂತಂದ್ರೆ ಎಲ್ಲವನ್ನು ವ್ಯವಸ್ಥೆ ಮಾಡಿದ್ರೆ ಏನೂ ಸಮಸ್ಯೆ ಆಗೋದಿಲ್ಲ. ಯಾವಾಗ ನಾವು ರೆಡಿ ಮಾಡ್ಕೊಳ್ಳೋದಿಲ್ವೋ ಅವಾಗ ಏನಾಗ್ಬಿಡ್ತದೆ ಸಮಸ್ಯೆ. ಅಲ್ವಾ? ನಮ್ಮ ಬಾಬನ ಮಕ್ಕಳಲ್ಲಿ ತುಂಬಾ ಚಿಂತೆ ಯಾವುದು? ಅಣ್ಣರೇ, ಇವತ್ತು ಅಮೃತೊಳಗೆ ಎದ್ದೇ ಇಲ್ಲ, ಇವತ್ತು ಏನಾಗ್ಬಿಡ್ತದೇನೋ, ಇವತ್ತು ಯೋಗ ಮಾಡೇ ಇಲ್ಲ. ಅದೇ ಅಮೃತದಲ್ಲಿ ಏನಾದ್ರೂ ಮಾಡ್ಲಿ, ಹೇಳಬೇಕು ಹೇಳುವಂಥದ್ದೊಂದು ಇರ್ತದೆ ಅಲ್ವಾ? ಬೆಳಿಗ್ಗೆ ಸ್ನಾನ ಮಾಡ್ದೇನೆ ಶರೀರವನ್ನು ನಾವು ಕರ್ಮಕ್ಷೇತ್ರಕ್ಕೆ ತಗೊಂಡೋದಾಗ ಹಿಂಗಾಗತ್ತೆ, ಅದೇ ರೀತಿ ತಾನೇ ಆಗತ್ತೆ. ಅದಕ್ಕಾಗಿ ಸ್ಥಿತ ಪ್ರಜ್ಞಾ ಅಂತಂದ್ರೆ ಏನ್ ಹೇಳ್ತಾರೆ ಬಾಬಾ ಕೊನೆಯಲ್ಲಿ? ನಿಮ್ಮ ಮನಸ್ಸನ್ನ, ಬುದ್ಧಿಯನ್ನ, ಸಂಸ್ಕಾರವನ್ನ, ಸೂಕ್ಷ್ಮ ಇಂದ್ರಿಯವನ್ನ, ಸ್ಥೂಲ ಇಂದ್ರಿಯವನ್ನ, ಸಾಧನವನ್ನ, ಜೊತೆಯಲ್ಲಿ ನೀನು, ನಿನ್ನ ಜೊತೆಗಾರ ಎಲ್ಲರೂ ಕೂಡ ವರ್ತಮಾನ ಮಾಡುವಂತ ಕರ್ಮಕ್ಕೆ ಕರೆಕ್ಟ್ ಆಗಿ ಗಮನವನ್ನ ಕೊಟ್ಟು ಅದರ ಕಡೆಗೆ ಅಟೆನ್ಷನ್ ಇಟ್ಟು ಅದರ ಅನುಸಾರ ನಿನಗೆ ಅರಿವು, ತಿಳುವಳಿಕೆ, ಜ್ಞಾನ ಇದ್ದು ಕರ್ಮವನ್ನು ನೀನು ಮಾಡಿದಾಗ ಕರ್ಮನು ಸರಿಯಾಗತ್ತೆ, ಕರ್ಮದ ಫಲನು ಸರಿಯಾಗಿ ಆಗತ್ತೆ. ಅಲ್ಲೆಲ್ಲೋ ಒಂದ್ ಕಡೆ ಸ್ಥಿತಿ ಕಡೆ ಹೆಚ್ಚು ಕಡಿಮೆ ಆದಾಗ ಅದರ ಪ್ರಭಾವ ಕರ್ಮದ ಫಲದ ಮೇಲೆ ಬರತ್ತೆ. ಓಕೆ, ಅಚ್ಚಾ, ಓಂ ಶಾಂತಿ.